ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಯೂಟ್ಯೂಬ್ನಲ್ಲಿ 1,000 ವ್ಯೂಸ್ಗೆ $1 ಕೊಡ್ತಾರಾ ಅಥವಾ 1,000 ವ್ಯೂಸ್ಗೆ $2 ಕೊಡ್ತಾರಾ, 1,000 ವ್ಯೂಸ್ಗೆ $3 ಕೊಡ್ತಾರಾ ಅಥವಾ 1,000 ವ್ಯೂಸ್ಗೆ $1 ಸಿಗೋದಿಲ್ವಾ? ಸೊ ಈ ಒಂದು ಡೌಟ್ ತುಂಬ ಜನಗಳ ತಲೆಯಲ್ಲಿ ಉಳ್ಕೊಂಡಿದೆ ಅಂತಲೇ ಹೇಳ್ಬೋದು. ಯೂಟ್ಯೂಬಲ್ಲಿ ಎಷ್ಟು ವ್ಯೂಸ್ಗೆ ಎಷ್ಟು ದುಡ್ಡು, ಎಷ್ಟು ಡಾಲರ್ಗಳು ಬರುತ್ತೆ ಅಂತ ತುಂಬ ಜನ ಕನ್ಫ್ಯೂಷನಲ್ಲಿದ್ದಾರೆ. ಸೊ ಆ ಒಂದು ಕಾರಣಕ್ಕೆ ಈ ಒಂದು ವಿಡಿಯೋದಲ್ಲಿ 1,000 ವ್ಯೂಸ್ಗೆ ಎಷ್ಟು ಡಾಲರ್ ಸಿಗುತ್ತೆ, $1 ಸಿಗಬೇಕು ಅಂತಂದರೆ ನಾವು ಎಷ್ಟು ವ್ಯೂಸ್ನ ತಗೋಬೇಕು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನಂಗೆ ಜ್ವರ ಬಂದಿರೋನು ಕೂಡ ವಿಡಿಯೋ ಮಾಡ್ತಾಯಿದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಜೊತೆಗೆ ವಿಡಿಯೋ ಸರ್ ದಯವಿಟ್ಟು ಇವಾಗ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ನೀವು ಮನೇಲೆ ಕೂತ್ಕೊಂಡು ಹಣನ ಸಂಪಾದಿಸಬೇಕು ಅಂತಂದರೆ ನಿಮಗೆ ಬೆಸ್ಟ್ ಆಪ್ಷನ್ ಯಾವುದಪ್ಪ ಅಂತಂದರೆ ಯೂಟ್ಯೂಬ್ ಅಂತಲೇ ಹೇಳ್ಬೋದು. ಈ ಒಂದು ಸೋಷಿಯಲ್ ಮೀಡಿಯಾ ಏನಿದೆ, ಸೊ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ತುಂಬ ಮುಖ್ಯವಾಗಿರುತ್ತೆ. ಸೊ ಯೂಟ್ಯೂಬಲ್ಲಿ ನೀವು ಆರಾಮಾಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋ ಮುಖಾಂತರ ಯೂಟ್ಯೂಬಲ್ಲಿ ನೀವು ದುಡ್ಡನ್ನ ಮಾಡ್ಬೋದು. ಸೊ ಹಂಗಂತಂದ್ಬಿಟ್ಟು ನಿಮ್ಗೆ ಇಷ್ಟ ಬಂದಂಥ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿಕೊಂಡು ಬೇಡದಿರೋ ಕಂಟೆಂಟ್ನೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಖಂಡಿತವಾಗ್ಲೂ ಜನಗಳು ಸಪೋರ್ಟ್ ಮಾಡಲ್ಲ. ಯಾವಾಗ ನಿಮಗೆ ಸಪೋರ್ಟ್ ಸಿಗಲ್ಲ, ವ್ಯೂಸ್ ಬರಲ್ಲ, ನಿಮಗೆ ಆಟೋಮೆಟಿಕ್ಕಾಗಿ ದುಡ್ಡು ಕೂಡ ಬರಲ್ಲ. ಆದ್ದರಿಂದ ಜನಗಳಿಗೆ ಅಟ್ರಾಕ್ಟ್ ಆಗುವಂಥ ಒಂದು ಕಂಟೆಂಟ್ಗಳನ್ನ ಕೊಡಬೇಕಾಗುತ್ತೆ. ಅವ್ರಿಗೆ ಯೂಸ್ಫುಲ್ ಆದಂಥ ಒಂದು ಕಂಟೆಂಟ್ನ ಕೊಟ್ಟರೆ ಖಂಡಿತವಾಗ್ಲೂ ನಿಮಗೆ ವ್ಯೂಸ್ ಬರುತ್ತೆ. ವ್ಯೂಸ್ ಬರುತ್ತೆ, ಆಟೋಮೆಟಿಕ್ಕಾಗಿ ದುಡ್ಡು ಕೂಡ ಬರುತ್ತೆ. ಸೊ ಇಲ್ಲಿ ತುಂಬ ಜನ ವ್ಯೂವರ್ಸ್ಗಳು ಏನು ಅನ್ಕೊಂಡಿದ್ದಾರೆ ಅಂತಂದರೆ, ಯೂಟ್ಯೂಬರ್ಸ್ಗಳಿಗೆ 1,000 ವ್ಯೂಸ್ ಬಂದರೆ $1 ಸಿಗುತ್ತೆ ಅಂತ ತುಂಬ ಜನ ಫಿಕ್ಸ್ ಆಗಿದ್ದಾರೆ. ಸೊ ದಯವಿಟ್ಟು ಈ ಥರ ಯಾರೆಲ್ಲ ಫಿಕ್ಸ್ ಆಗಿದ್ದೀರಾ, ಸೊ ದಯವಿಟ್ಟು ತಲೆಯಿಂದ ತೆಗೆದುಬಿಡಿ. ಯಾವುದೇ ಕಾರಣಕ್ಕೂ ಕೂಡ 1,000 ವ್ಯೂಸ್ಗೆ $1 ಕೊಡೋದಿಲ್ಲ. ಓಕೆನಾ? ಅಕಸ್ಮಾತ್ ಏನಾದರೂ ಆ ಥರ ಸಿಕ್ತಿದ್ದರೆ, ನಾವು ಯೂಟ್ಯೂಬರ್ಸ್ಗಳು ಏನಿದ್ದೀವಿ, ಕನ್ನಡ ಯೂಟ್ಯೂಬರ್ಸ್ ಆಗ್ಬೋದು ಅಥವಾ ಬೇರೆ ಭಾಷೆ ಯೂಟ್ಯೂಬರ್ಸ್ ಆಗ್ಬೋದು, ಸೊ ಪ್ರತಿಯೊಂದು ಯೂಟ್ಯೂಬರ್ಸು ಕೂಡ ಕೋಟ್ಯಾಧೀಶರಾಗ್ಬಿಡ್ತಿದ್ರು. ಓಕೆನಾ? ಅದು ಸಾಧ್ಯ ಇಲ್ಲ. 1,000 ವ್ಯೂಸ್ಗೆ ಯಾವುದೇ ಕಾರಣಕ್ಕೂ ಯೂಟ್ಯೂಬರು $1 ಕೊಡೋದಿಲ್ಲ. ಯಾಕೆ ಅಂತಂದರೆ ನಿಮಗೆ ಒಂದು ಫಿಕ್ಸ್ ಮಾಡ್ಕೊಳ್ಳಿ, ಇಂಡಿಯಾದಲ್ಲಿ CPC ಅಂತ ಒಂದು ಇರುತ್ತೆ. ಆ್ಯಡ್ಸೆನ್ಸ್ ಯೂಸ್ ಮಾಡೋರು ಗೊತ್ತಿರುತ್ತೆ, ಯೂಟ್ಯೂಬ್ ಯೂಸ್ ಮಾಡ್ತಾರೆ ಯೂಟ್ಯೂಬರ್ಸ್ಗಳಿಗೆ. ಸೊ CPC ವ್ಯಾಲ್ಯೂ ಜಸ್ಟ್ 0.5 ಬರೋದೇ ಹೆಚ್ಚು. ಓಕೆನಾ? ಸೊ CPC ವ್ಯಾಲ್ಯೂ ಕಮ್ಮಿ ಇರೋದ್ರಿಂದ ನಮಗೆ 1,000 ವ್ಯೂಸ್ಗೆ ಯಾವುದೇ ಕಾರಣಕ್ಕೂ $1 ನಮಗೆ ಸಿಗೋದಿಲ್ಲ. ಅದೇ ಬೇರೆ ದೇಶದಲ್ಲಿ ಏನಾದರೂ ವೀಡಿಯೋಸ್ಗಳನ್ನ ನೋಡಿದ್ರೆ ಖಂಡಿತವಾಗ್ಲೂ ನಮಗೆ ಜಾಸ್ತಿ ದುಡ್ಡು ಸಿಗುತ್ತೆ, ಕಮ್ಮಿ ವ್ಯೂಸ್ಗೆ ಜಾಸ್ತಿ ದುಡ್ಡು ಸಿಗುತ್ತೆ. ಓಕೆನಾ? ಬಟ್ ಇಂಡಿಯಾದಲ್ಲಿ CPC ವ್ಯಾಲ್ಯೂ ಕಮ್ಮಿ ಇರೋದ್ರಿಂದ ನಮಗೆ ಕಮ್ಮಿ ದುಡ್ಡೇ ಆಗುವಂಥದ್ದು. ಹಾಗಾದರೆ ನಮಗೆ $1 ಸಿಗಬೇಕು ಅಂತಂದರೆ ಎಷ್ಟು ವ್ಯೂಸ್ ಆಗಬೇಕು ಅಂತ ನಿಮಗೆ ತಲೆಯಲ್ಲಿ ಪ್ರಶ್ನೆ ಬರುತ್ತೆ. ಸೊ ಆ ಪ್ರಶ್ನೆಗೆ ನನ್ನ ಉತ್ತರ ಖಂಡಿತವಾಗಲೂ ಇದೆ. ಓಕೆನಾ? ನೀವೇನಾದರೂ ಟೆಕ್ನಾಲಜಿ ವೀಡಿಯೋಸ್ಗಳನ್ನ ಮಾಡ್ತೀರಾ, ಯೂಟ್ಯೂಬಲ್ಲಿ ಟೆಕ್ ವೀಡಿಯೋಸ್ಗಳನ್ನ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ನಿಮಗೆ 6,000 to 7,000 ವ್ಯೂಸ್ಗಳು ಬರಲೇಬೇಕಾಗುತ್ತೆ. $1 ನೀವು ಯೂಟ್ಯೂಬ್ ಮುಖಾಂತರ ಸಂಪಾದಿಸಬೇಕು ಅಂತಂದರೆ. ಸೊ 6,000 to 7,000 ಯಾವಾಗ ವ್ಯೂಸ್ಗಳು ಬರುತ್ತೆ ಖಂಡಿತವಾಗ್ಲೂ ನಿಮಗೆ ಅವಾಗ $1 ಯೂಟ್ಯೂಬರು ಕೊಟ್ಟೆ ಕೊಡ್ತಾರೆ. ಇದು ಎಸ್ಟಿಮೇಟೆಡ್, ಪರ್ಫೆಕ್ಟ್ ಆಗಲ್ಲ. $1 ಒಳಗೂ ಹೋಗ್ಬೋದು, $1 ಮೇಲೂ ಹೋಗ್ಬೋದು. 6,000 to 7,000 ಅಂತಂದರೆ ಬರೀ $1 ಸಿಗುತ್ತೆ ಅಂತಲ್ಲ, ಒಂದೊಂದ್ಸಲ $2-3 ಸಿಕ್ಬಿಡುತ್ತೆ. ಓಕೆನಾ? CPC ಮೇಲೆ ತುಂಬ ಇದಿರುತ್ತೆ. ಸೊ ಅದರಿಂದ ಅದು ಎಲ್ಲಿ ನೋಡ್ತಾರೆ ವೀಡಿಯೋಸ್ಗಳನ್ನ ಅನ್ನೋದು ತುಂಬ ಇಂಪಾರ್ಟೆಂಟ್. ಬೇರೆ ದೇಶದಲ್ಲಿ ಏನಾದರೂ ನೋಡಿದ್ರೆ ಖಂಡಿತವಾಗ್ಲೂ ಕಮ್ಮಿ ವ್ಯೂಸ್ಗೆ ತುಂಬ ದುಡ್ಡು ಸಿಗುತ್ತೆ. ಓಕೆನಾ? ಸೊ ಆದ್ದರಿಂದ ನಾನೇನು ಹೇಳೋದು ಅಂತಂದರೆ, 1,000 ವ್ಯೂಸ್ಗೆ $1 ಯಾವುದೇ ಕಾರಣಕ್ಕೂ ಕೊಡಲ್ಲ. ಯೂಟ್ಯೂಬಲ್ಲಿ 6,000 to 7,000 ಆಗಬೇಕು. ಸೊ ಇದು ಯೂಟ್ಯೂಬಲ್ಲಿ ಬರುವಂಥ ಅರ್ನಿಂಗ್ಸ್. $1 ಎಷ್ಟಕ್ಕೆ ಬರುತ್ತೆ ಅಂತ ನಿಮ್ಗೆ ಗೊತ್ತಾಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಾನು ಆದಷ್ಟು ಏನು ಹೇಳ್ತೀನಿ ಅಂತಂದರೆ, ಆದಷ್ಟು ಎಲ್ಲ ವ್ಯೂವರ್ಸ್ಗಳನ್ನು ಅಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ, ಯೂಟ್ಯೂಬರ್ಸ್ಗಳು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬರೀ ನೀವು ಇಂಡಿಯಾದಲ್ಲಿ ನಿಮ್ಮ ಒಂದು ವೀಡಿಯೋಸ್ಗಳನ್ನ ನೋಡ್ತಾ ಇದ್ದಾರೆ ಅಂತಂದರೆ ನಿಮಗೆ ಮಾಮೂಲಿ ಇಂಡಿಯಾದಲ್ಲಿ ಏನು ಒಂದು ಎಸ್ಟಿಮೇಟೆಡ್ ರೆವೆನ್ಯೂ ಬರಬೇಕು ಅಷ್ಟು ಮಾತ್ರ ಬರುತ್ತೆ. ಸೊ ಅದೇ ನೀವು ಬೇರೆ ದೇಶದವ್ರನ್ನ ನೀವೇನಾದರೂ ಅಟ್ರಾಕ್ಟ್ ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಅವಾಗ ನಿಮ್ಗೆ ಇನ್ನೂ ಅರ್ನಿಂಗ್ಸ್ ಡಬಲ್ ಆಗ್ತಾ ಹೋಗುತ್ತೆ. ಓಕೆನಾ? ಇದಿಷ್ಟು ರಿಯಾಲಿಟಿ ಯೂಟ್ಯೂಬಲ್ಲಿ. ಓಕೆನಾ? ಯಾವುದೇ ಕಾರಣಕ್ಕೂ 1,000 ವ್ಯೂಸ್ಗೆ $1 ಸಿಗೋದಿಲ್ಲ. 6,000 to 7,000 ವ್ಯೂಸ್ ಆಗಬೇಕು, $1 ಸಿಗಬೇಕು ಅಂತಂದರೆ. ಐ ಥಿಂಕ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಅಂತಲೂ ಕೂಡ ಕಮೆಂಟ್ನ ಮಾಡಿ. ಜೊತೆಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ತುಂಬ ಜನಕ್ಕೆ ಇದೊಂದು ಡೌಟ್ ಇದೆ, ಸೊ ಅದರಿಂದ ಅದನ್ನು ಕ್ಲಿಯರ್ ಮಾಡಿದ್ದೀನಿ. ಸೊ ದಯವಿಟ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ. ಸೊ ಮತ್ತೆ ಸಿಗ್ತೀನಿ ಕಣ್ರಪ್ಪ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.